RCB GT ಮ್ಯಾಚ್ದಾಗ ಅಂಪೈರ್ ಕೊಟ್ಟಿದ್ದೊಂದು ಡಿಸಿಷನ್ ಎಲ್ಲರಿಗೂ ತಪ್ಪು ಅಂತ ಅನ್ಸಕತ್ತೈತಿ. ಹೌದು, ಅದು ತಪ್ಪು ಐತಿ. ರಜತ್ ಪಡೆದವ್ರ ಕ್ಯಾಚ್ ಜೇಸನ್ ಹೋಲ್ಡರ್ ಹಿಡಿತಾರ. ಹಿಡಿದ ಮ್ಯಾಗ ಸ್ಲೈಡ್ ಮಾಡುವಾಗ ಎಲ್ಲ ಆ್ಯಂಗಲ್ದಾಗ ನೋಡಿದಾಗೂ ಬಾಲ್ ಗ್ರಾಸಿಗೆ ಟಚ್ ಆಗಿರ್ತೈತಿ. ಅದೊಂದೇ ಅಲ್ಲ, ಈ ಸೀಸನ್ದಾಗ ಇಂಥ ತಪ್ಪು ಡಿಸಿಷನ್ ರಗಡ್ ಕೊಟ್ಟಾರ ಅಂಪೈರ್ಸ್ಗಳು. ದಿಗ್ವಿಜಯ್ ರಾತಿ ಅವರು KKR ಮ್ಯಾಚ್ದಾಗ ಓಡಿ ಹೋಗಿ ಬೌಂಡ್ರಿ ಕ್ಯಾಚ್ ಹಿಡಿತಾರೆ. ಅವ್ರ ಶೂ ಕುಶನಿ ಟಚ್ ಆಗಿರ್ತೈತಿ ಫುಲ್ ಕ್ಲಿಯರ್, ಆದ್ರೆ ಅದನ್ನು ಔಟ್ ಕೊಡ್ತಾರೆ. ಅದಷ್ಟೇ ಅಲ್ಲ, ಮೊನ್ನೆ ಅಂಕ್ರೀಶ್ ರಘುವಂಶಿ ಅವರು ರನ್ಔಟ್ ಆಗ್ಯಾರ. ಅಂದ್ರೆ ಹೆಂಗಂದ್ರೆ ಅವರು ರನ್ನಿಗೆ ಓಡೋವಾಗ ಒಳ್ಳೆ ಬ್ಯಾಡ್ ಅಂತೇಳಿ ಹೊಳ್ಳಿ ರಿವರ್ಸ್ ಹೋಗಾಗ ಬಾಲ್ ಎಸ್ದಾರ ಫೀಲ್ಡರ್. ಅವಾಗ ಅದು ಬಂದು ಬಾಲ್ ಅವ್ರಿಗೆ ಬಡ್ದೈತಿ. ಅವ್ರು ಇಂಟೆನ್ಷನಲ್ ಆಗಿ ಬಡ್ಸ್ಕೊಂಡಿಲ್ಲ, ಅದನ್ನು ಇಂಟೆನ್ಷನಾಗಿ ಆಡ್ ಹೋಗಿಲ್ಲ. ಅದಕ್ಕೆ ಅಪೀಲ್ ಮಾಡೋಣ, ಅಬ್ಸ್ಟ್ರಾಕ್ಟಿಂದ ಅಪೀಲ್ ಐತೆ, ವಿಕೆಟ್ ಕೊಟ್ಟಾರ ಅವರಿಗೆ. ಅದಷ್ಟೇ ಅಲ್ಲ, ಮತ್ತು ಟ್ರಿಸ್ಟನ್ ಸ್ಟಬ್ಸ್ ಗ್ಲೌಸ್ ಚೇಂಜ್ ಮಾಡ್ತಂತ ಅಪೀಲ್ ಮಾಡಿದರು. ಅವರಿಗೆ ಗ್ಲೌಸ್ ಚೇಂಜ್ ಮಾಡೋಕ್ಕೆ ಕೊಡಲಿಲ್ಲ. ಅದು ಅವ್ರಿಗೆ ಕಷ್ಟ ಆಗಿ ವಿಕೆಟ್ ಹೋದ್ರು. ಅದ ನೆಕ್ಸ್ಟ್ ಮ್ಯಾಚ್ ಹಾರ್ದಿಕ್ ಪಾಂಡ್ಯ ಅವರು ಓವರ್ದಾಗ 2 ಸತ ಗ್ಲೌಸ್ ಚೇಂಜ್ ಮಾಡಿದ್ರು. ಅದಕ್ಕೆ ಅಲೋ ಮಾಡಿದ್ರು. IPL ಅನ್ನು ಇಂಥ ಬಿಗ್ ಸ್ಟೇಜ್ದಾಗ ಅಂಪೈರ್ಗಳು ಹಿಂಗೆ ಮಾಡಿದ್ರೆ ಹೆಂಗಂತ. ಒಂದು ಡಿಸಿಷನ್ ಇಡೀ ಮ್ಯಾಚ್ನೇ ಚೇಂಜ್ ಮಾಡ್ಬೋದು. ಒಂದು ಡಿಸಿಷನ್ ಒಂದು ಗೆಲ್ಲೋ ಟೀಮನ್ನು ಸೋಲಿಸ್ಬೋದು, ಸೋಲೋ ಟೀಮನ್ನು ಗೆಲ್ಲಿಸ್ಬೋದು. ಅಂಥ ಡಿಸಿಷನ್ ಹಾಕೋ ಒಂದೊಂದು ಕಡೆ ಪ್ಲೇಯರ್ಸ್ಗಳಿಗೆ ಫೈನ್ ಹಾಕ್ತಾರೆ. ಅಂಪೈರ್ಗಳು ಹೆಂಗೆ ಮಾಡ್ಬೇಕು? ಮತ್ತು 4th ಅಂಪೈರ್ ಇಂಥ ಟೆಕ್ನಾಲಜಿ ಇದ್ರೂ ಮ್ಯಾಗ ಹೋಗಿ ಚೆಕ್ ಮಾಡಿದ್ರು ಇಂಥ ತಪ್ಪು ಡಿಸಿಷನ್ ಕೊಡತ್ತಾರ ಅಂದ್ರೆ ಏನೇನು?